ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಕೊಟ್ಟ ಮಂತ್ರಿಗಳು, ಶಾಸಕರು ಕರ್ನಾಟಕ ಸರ್ಕಾರದಲ್ಲಿ ಯಾವ ಸಮಸ್ಯೆನೂ ಇಲ್ಲದಂತೆ ಡಿ.ಕೆ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಬಂಡಾಯ ಮತ್ತೊಂದು, ಸಿದ್ದರಾಮಯ್ಯನವ್ರು ಚೇಂಜ್ ಆದಮೇಲೆ ಸರ್ಕಾರ ಶೇಕ್ ಆಗುತ್ತಾ, ಎಂಥದ್ದೂ ಇಲ್ಲ, ಎಲ್ಲ ಸರಿ ಇದೆ ಅಂತಿರೋವಾಗಲೇ ಟ್ರೇಲರ್ ಔಟ್ ಆಗಿದೆ. ಡಿ.ಕೆಗೆ ಈಗ ಶುರುವಾಯ್ತಾ ಸಂಕಷ್ಟ? ಹಾಗಾದರೆ ಏನು ವಿಷಯ, ಏನು ನಡೀತಾ ಇದೆ ಕೈಪಾಳ್ಯದೊಳಗಡೆ? ಇದು ಬರೀ ಟ್ರೇಲರು, ಪಿಕ್ಚರಿನ್ ಶುರು ಆಗುತ್ತೆ ಅನ್ನೋ ಮಾತು ಬೇರೆ ಹೇಳ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಪ್ರಮುಖ ಕಾಂಗ್ರೆಸ್ಸಿಗರು. ಏನದು ಪಿಕ್ಚರ್? ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು CM ಆಗೋದನ್ನೇ ಯಾರು ಅಷ್ಟು ಸುಲಭ ಅಂತ ಅಂದ್ಕೊಂಡಿರಲಿಲ್ಲ. ಸುಲಭನೋ ಕಷ್ಟನೋ ಒಟ್ಟಿನಲ್ಲಿ ಆದರು. ಆದ ಮೇಲೆ ಕಷ್ಟ ಸರ್ಕಾರ ಇರೋದು. ಬಂಡಾಯ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರು ಏನು ಮಾಡ್ತಾರೆ, ಸಿದ್ದು ಟೀಮ್ ಏನು ಮಾಡುತ್ತೆ ಅನ್ನೋ ಗೊಂದಲ ಆಯಿತು. ಬಟ್ ಅಲ್ಲಿ ಆರಂಭದಲ್ಲೇ ಉತ್ತರ ಸಿಕ್ಬಿಡ್ತು. ಸಿದ್ದು ಟೀಮ್ ಅನ್ನೋದೇ ಉಳ್ಕೊಂಡಿಲ್ಲ. ಪ್ರಮುಖ ನಾಯಕರದ್ದೆಲ್ಲ ಒಬ್ಬೊಬ್ಬರು ನನ್ನ ಮುಖ ಆಗಿಬಿಟ್ರು. ಜಮೀರ್ ಅವ್ರ ಕಥೆ ಹಾಗೆ, ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಂದಾನೇ ದೂರ ಆಗಿಬಿಟ್ಟಿದ್ದಾರೆ. ಆ ಕಡೆ MB ಪಾಟೀಲ್ರು ಅವ್ರ ಪಾಡಿಗೆ ಅವರು ಹೈಕಮಾಂಡ್ ಜೊತೆ ಡೈರೆಕ್ಟ್ ಕಮ್ಯುನಿಕೇಷನಲ್ಲಿದ್ದಾರೆ. ಸಿದ್ದು ಬಣ ಅನ್ನೋ ಥರದಲ್ಲಿ ಅಂಟಿಕೊಂಡು ಕೂತಿಲ್ಲ. ಮಹದೇವಪ್ಪನವರು ಕೂಡ ಈಗ ಏನು ಆಟ ಕುಟ್ಟು ಲೆಕ್ಕಕ್ಕಿಲ್ಲ ಥರ ಆಗಿಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಮುಖರಿದ್ದವರೇ ಆ ಕಡೆ ಈ ಕಡೆ ದಿಕ್ಕಾಪಾಲಾಗಿಬಿಟ್ಟಿದ್ದಾರೆ. ಸೊ ಏನು ಮಾಡೋಕ್ಕೆ ಸಾಧ್ಯ ಇನ್ನು ಡಿ.ಕೆ ಸರ್ಕಾರಕ್ಕೆ? ಡಿ.ಕೆ ಟಚ್ಚೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ? ಅಸಲಿ ಸಂಕಷ್ಟ ಶುರು ಆಗ್ತಾ ಇದೆ. ಡಿ.ಕೆ ಶಿವಕುಮಾರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಸಲಿ ಪಿಕ್ಚರ್ ಇದೆ ಅಂತ ಕೈಪಾಳ್ಯದಲ್ಲಿಯೇ ಮಾತುಗಳೂ ಕೂಡ ಪ್ರತಿಧ್ವನಿಸಿರೋದು. ಇನ್ನೂ ಇಂಟ್ರೆಸ್ಟಿಂಗ್ ಏನಾಗಿದೆ ಗೊತ್ತಾ? ನಿನ್ನೆ ಮೀಟಿಂಗ್ ನಡೆಸಿದ್ದಾರೆ. GBA ಚುನಾವಣೆ ಬಗ್ಗೆ ಶಾಸಕರ ಸಚಿವರ ಮೀಟಿಂಗನ್ನು ಮಾಡಿದ್ದಾರೆ. ಸುಮಾರು ವಿಷಯ ಚರ್ಚೆ ಆಗಿದೆ. ಅದರಲ್ಲಿ SIR ನಂತರದ ಪಟ್ಟಿ, SIR ಮುಂಚೆ ಇರೋ ಪಟ್ಟಿ, ಯಾವುದರಲ್ಲಿ GB ಎಲೆಕ್ಷನ್ ಮಾಡೋದು, ಮತ್ತು ಯಾವ ಥರ ತಯಾರಿ ಮಾಡ್ಕೊಳ್ಬೇಕು, ಇದೆಲ್ಲ ಭರ್ಜರಿ ಮೀಟಿಂಗ್ ಆಗಿದೆ. ಒಂದು ಅತ್ಯಂತ ನಿರ್ಣಾಯಕ ಅಲ್ವಾ GB ಎಲೆಕ್ಷನ್ನು. GB ಎಲೆಕ್ಷನ್ 28ರ ಚುನಾವಣೆಗೆ ಒಂಥರ ಡಿ.ಕೆ ಶಿವಕುಮಾರ್ ಅವ್ರಿಗೆ ದಿಕ್ಸೂಚಿ ಇದ್ದಂಗೆ, ತುಂಬ ದೊಡ್ಡ ಸವಾಲು. ಮೊದಲ ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡೋದು CM ಆದಮೇಲೆ ಎಲೆಕ್ಷನ್. ಇದು ತುಂಬ ಇಂಪಾರ್ಟೆಂಟು. ಮೀಟಿಂಗ್ ಕರೆದಿದ್ದಾರೆ. ಪ್ರಮುಖರು ಗೈರಾಗಿದ್ದಾರೆ. ಯಾರು ಮುನಿಸ್ಕೊಂಡಿದ್ದಾರಲ್ಲ, ಯಾರು ಸಿಡ್ದಿದ್ದಾರಲ್ಲ, ಅವರೆಲ್ಲ ಗೈರಾಗಿ ಸ್ಯಾಂಪಲ್ ತೋರಿಸೇ ಬಿಟ್ಟಿದ್ದಾರೆ. ಇದು ಬರೀ ಟ್ರೇಲರ್ ಅಷ್ಟೇ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಭೈರತಿ ಸುರೇಶ್ ಅವರು ಗೈರಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಗೈರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಂದಿಲ್ಲ. ಅದರ ಜೊತೆ ಇನ್ನೂ ಬೆಂಗಳೂರು ವ್ಯಾಪ್ತಿಯ ಪ್ರಮುಖರು ಒಂದಿಷ್ಟು ಜನ ಗೈರಾಗಿದ್ದಾರೆ. ಡಿ.ಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಬೆಂಗಳೂರು ಹಿರಿಯ ಸಚಿವರು, ಶಾಸಕರೇ ಗೈರಾಗಿದ್ದು ಮಾತ್ರ ಭಾರೀ ಗಮನ ಸೆಳೆದಂಥ ಬೆಳವಣಿಗೆ ನಿನ್ನೆಯ ಈ GBA ಸಂಬಂಧಿತ ಮೀಟಿಂಗ್ನಲ್ಲಿ. ಪ್ರಿಯಾ ಕೃಷ್ಣ ಅವರು ಕೂಡ ಬಂದಿರಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಬರಲ್ಲ ಅಂತ ಮೊದಲೇ ತಿಳಿಸೇ ಬಿಟ್ಟಿದ್ರು. ಅವ್ರು ಏನು ಮಾಡಿದ್ರು, ರಾಜೀನಾಮೆ ಕೊಟ್ಟು ಕಡೆಗೆ ಹೈಕಮಾಂಡೇ ಬಂದು ಮನವೊಲಿಸಿ ಹಾಗೂ ಹಿಂಗೂ ಇಲಾಖೆ ಒಪ್ಕೊಳ್ಬೇಕಾಯ್ತು. ಅವರು ನನಗೆ ಬೇಡವೇ ಬೇಡ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತಿಲ್ಲ ಅಲ್ವಾ, ನೀವು ಕೊಟ್ಟು ಮಾತು ತಪ್ಪಿದ್ದೀರ ಅಲ್ವಾ, ಬೇಡವೇ ಬೇಡ ಅಂತ ರಾಜೀನಾಮೆ ಕೊಟ್ಟವರು. ಅವರು ಬರೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಈ ಮೀಟಿಂಗಿಗೆ. ಡಿ.ಕೆ ಶಿವಕುಮಾರ್ ಅವರು ಅದನ್ನು ಹೇಳಿದ್ದಾರೆ, ಮುಂಚೆನೇ ಬರಲ್ಲ ಅವರು ಅಂತ ಹೇಳಿಬಿಟ್ಟಿದ್ದಾರೆ. ನಿಮಗೆ ನೆನಪಿರ್ಬೋದು, GBA ಚುನಾವಣೆಗೆ BTM ಲೇಔಟ್ ಬಿಟ್ಟು ಹೊರಗಡೆ ಕಾಲಿಡಲ್ಲ ಅಂತ ಬೆಂಬಲಿಗರ ಎದುರೇ ಆದೇಶ ಹೊರಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರನ್ನು. ಸುದ್ದಿ ಬಂದಿತ್ತು ಆಗ, ಈ ರಾಜೀನಾಮೆ ಪ್ರಹಸನ ನಡೆದಾಗ. ಇದು GBA ಮೀಟಿಂಗ್ ನಂಬರ್ 1, ಮೊದಲ ಮೀಟಿಂಗ್ ಇದು. ಇನ್ನು ಮುಂದೆ ಪ್ರತಿ ತಿಂಗಳು ಅಥವಾ ವಾರಕ್ಕೆ ಇಂತಿಷ್ಟು ಸಲ ಹಂಗೆಲ್ಲ ನಡೆಸ್ಕೊಂಡು ಜೋರು ತಯಾರಿ ಮಾಡ್ಕೊಳ್ಬೇಕು ಅನ್ನೋ ಡಿ.ಕೆ ಪ್ಲ್ಯಾನ್ಗೆ ಈಗ ಆರಂಭದಲ್ಲೇ ಆಘಾತ ಎದುರಾದಂಗೆ ಕಾಣಿಸ್ತಿದೆ. ರಾಮಲಿಂಗಾರೆಡ್ಡಿ ಅವರು ಬಂದಿಲ್ಲ. ನೋಡಿ, ಮತ್ತೊಂದು ಕಡೆ ಭೈರತಿ ಸುರೇಶ್ ಅವರು, ಸಿದ್ದರಾಮಯ್ಯನವರ ಪರಮಾಪ್ತ ಭೈರತಿ ಸುರೇಶ್ ಅವರು ಈ ಸಭೆಗೆ, CM ಅಧ್ಯಕ್ಷತೆಯ ಈ ಸಭೆಗೆ ಗೈರಾಗಿ ಎಲ್ಲಿ ಭಾಗವಹಿಸಿದ್ದಾರೆ? ಚಂದ್ರ ಲೇಔಟ್ನ ಕನಕ ಭವನದಲ್ಲಿ ನಡೆದ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಟ್ರಸ್ಟ್ ಸಭೆಯಲ್ಲಿ ಭಾಗವಹಿಸಿರೋದು ಇನ್ನೂ ಇಂಟ್ರೆಸ್ಟಿಂಗ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ. ಇದಕ್ಕೆ ಗೈರಾಗಿ ಅಲ್ಲಿ ಹಾಜರಾಗಿದ್ದಾರೆ. ಅವ್ರು ಬೆಂಗಳೂರಲ್ಲೇ ಇದ್ರು, ಬೇರೆ ಎಲ್ಲೋ ಹೋಗಿದ್ರು ಅನ್ನೋದು ಇಲ್ಲ. ಒಂದು ಕಡೆ ಕೃಷ್ಣ ಬೈರೇಗೌಡರು ಸಿಡ್ದೆದ್ದಿದ್ದಾರೆ.
ನೋಡ್ತಾ ಇದ್ದೀವಿ ಏನು ಮಾಡ್ತಿದ್ದಾರೆ ಅವರು ಅಂತ. ಅವ್ರಿಗೆ ನಗರಾಭಿವೃದ್ಧಿ ಕೊಟ್ಟಿದ್ದಾರೆ ಬೆಂಗಳೂರು, ಬಟ್ ಅರ್ಧ BMRDA BDA ಇಲ್ಲದೆ ಏನು ಮಾಡೋದು ನಾವು, ಅರ್ಧ ಕಟ್ ಮಾಡಿ ಹೆಂಗೆ ಕೊಟ್ರಿ ನೀವು ಅನ್ನೋ ಆಕ್ರೋಶ. ಅವರು ಕೂಡ ರಾಜೀನಾಮೆಗೆ ಮುಂದಾಗಿ ಆಮೇಲೆ ಇಲಾಖೆ ಕೊಟ್ಟ ಹುದ್ದೆ ವಹಿಸ್ಕೊಳ್ಳದೆ ಸುಮಾರು ದಿನ ಹೈಕಮಾಂಡೇ ಮನವೊಲಿಸ್ಬೇಕಾಯ್ತು. ಈಗ ಅವರ ಅಬ್ಬರ ಆರ್ಭಟ ನೋಡ್ತಾ ಇದ್ದೀವಿ. CM ಹಿಂದೆ ನಿಭಾಯಿಸಿರೋ ಈ ಖಾತೆಯಲ್ಲಿರುವ ಲೋಪದೋಷಗಳು, ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಪ್ರಚಾರ ಮಾಡಲಾಯಿತು, ಅಲ್ಲಿರುವಂಥ ಹುಳುಕು, ಭ್ರಷ್ಟಾಚಾರ, ಅಕ್ರಮ ಎಲ್ಲ ಇವರೇ ತೆಗೆದಿಡ್ತಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಕೃಷ್ಣ ಬೈರೇಗೌಡರ ಅಬ್ಬರ ಆರ್ಭಟ. DK ಶಿವಕುಮಾರ್ ಅವರು ಹಿಂದೆ ಸರಿ ಕೆಲಸನೇ ಮಾಡಿಲ್ಲ ಅನ್ನೋ ಥರ ಬಿಂಬಿಸಿದಂಗೆ ಕಾಣಿಸ್ತಿದೆ ಕೃಷ್ಣ ಬೈರೇಗೌಡರು ತೋರಿಸ್ತಿರೋ ಒಂದೊಂದು ಫೈಲ್ ನೋಡಿದ್ರೆ. ಅದೆಲ್ಲ ಗಮನಿಸಿದ್ದೀವಿ. ರಾಮಲಿಂಗಾರೆಡ್ಡಿ ಅವ್ರದ್ದಾಯಿತು, ಭೈರತಿ ಸುರೇಶ್ ಅವರು ಹಿಂಗೆ ಕಥೆ. ಆ ಕಡೆ MB ಪಾಟೀಲ್ರು ಸಿಡ್ತಿದ್ದಾರೆ. ಈಗ MB ಪಾಟೀಲ್ರದ್ದು ಬೃಹತ್ ಕೈಗಾರಿಕೆ ಅಲ್ವಾ, ಅವ್ರಿಗೆ ಮೊದಲೇ DCM ಕೊಡಲಿಲ್ಲ ಅನ್ನೋದೊಂದು ಬೇಜಾರು ಸಹಜವಾಗಿದೆ, ಎಲ್ಲರಿಗೂ ಇದೆ. ಪರಮೇಶ್ವರ್ ಅವ್ರಿಗೆ ಕೊಟ್ಟರೆ ನಾನು ಸೇಫ್ ಅಂತ DK ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಈಗ ನೋಡಿ ಎಲ್ಲೂ ಫೋಟೋ ಕೂಡ ಇಲ್ಲ ಪರಮೇಶ್ವರ್ ಅವ್ರದ್ದು. ಮೊದಲಾದ್ರೆ CM DCM ಇಬ್ಬರು ಫೋಟೋನು ಕಾಣಿಸ್ತಿತ್ತು ಸಿದ್ದರಾಮಯ್ಯ ಅವ್ರು CM ಆಗಿದ್ದಾಗ. ಈಗ DK ಒಬ್ಬರೇ ಮಿಂಚ್ತಿದ್ದಾರೆ. ಬಟ್ ಪರಮೇಶ್ವರ್ ಅವರು ಅದನ್ನು ಗಟ್ಟಿಯಾಗಿ ಕೇಳೋ ರೀತಿಯದ್ದಲ್ಲ ಅವರ ಸ್ವಭಾವ, ಸಾಮಾನ್ಯವಾಗಿ ಹೊಂದ್ಕೊಂಡು ಹೋಗ್ತಾರೆ. ಅದೇ ಕಾರಣಕ್ಕೆ ಪರಮೇಶ್ವರ್ ಅವರು DCM ಆಗ್ತಾರೆ ಅಂದರೆ ಫಸ್ಟು ಪಾಸ್ ಮಾಡಿರೋ ರೀತಿಯಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಬೆಸ್ಟ್ ಇದೆ, ಸಿದ್ದರಾಮಯ್ಯನವ್ರ ಸಲಹೆ ಬೆಸ್ಟ್ ಇದೆ ಅಂತ ಪಾಸ್ ಮಾಡಿರ್ತಾರೆ. ಅದೇ ಸತೀಶ್ ಜಾರಕಿಹೊಳಿನೋ MB ಪಾಟೀಲ್ರೋ ಇನ್ನೊಬ್ಬರು ಆದರೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆ ಇದ್ದೇ ಇರ್ತಿತ್ತಲ್ವ. MB ಪಾಟೀಲ್ರಿಗೆ ಅದು ಮಿಸ್ ಆಗಿದೆ, ಸತೀಶ್ ಜಾರಕಿಹೊಳಿ ಅವ್ರಿಗೆಲ್ಲ ಮಿಸ್ ಆಗಿದೆ. ಒಂದೊಂದೇ ಖಾತೆ ಒಂದು ಹುದ್ದೆ ಅಷ್ಟೇ ಅಂತ ಕೊಟ್ಟಿದ್ದಾರೆ. ಬಟ್ ಈಗ ಅದರಲ್ಲೂ ಕಿತ್ಕೊಳ್ಳೋಕೆ ಹೊರಟಿದ್ದಾರಂತೆ. ಅದು ಈಗ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಬೃಹತ್ ಕೈಗಾರಿಕೆ ಈ ಖಾತೆಯಿಂದ ಬಂಡವಾಳ ಹೂಡಿಕೆಯನ್ನು ಪ್ರತ್ಯೇಕ ಖಾತೆ ಮಾಡೋದಕ್ಕೆ ಹೊರಟಿರೋದು. MB ಪಾಟೀಲ್ರು ಸಿಡಿದು ಸಂಪುಟ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ಸಂಪುಟದಲ್ಲೇ ಕೆಂಡ ಉಗುಳಿದ್ದೂ ಆಗಿದೆ. ಸೊ ಈಗ ಸಿದ್ದು ಕ್ಯಾಂಪ್ನ ಮತ್ತೊಬ್ಬ ಮಂತ್ರಿ ಸಿಡಿದಿರೋದು MB ಪಾಟೀಲ್ರು. ಸತೀಶ್ ಜಾರಕಿಹೊಳಿ ಅವ್ರು ನೋಡಿದ್ದೀವಿ ನಾವು, ಅಧ್ಯಕ್ಷ ಕುರ್ಚಿ ಸಿಕ್ಕಿಲ್ಲ, ಅಷ್ಟು ಸಾಲದು ಅಂತ ಈಗ ಸುಮಾರು ವಿಚಾರಗಳಲ್ಲಿ DK ಶಿವಕುಮಾರ್ ಅವರು CM ಆಗಿರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ಅಂದುಕೊಂಡಂಗೆಲ್ಲ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಳಗಾವಿ ಉಳಿದ ಮಂತ್ರಿಗಿರಿ ವಿಚಾರದಲ್ಲಿ ಏನೇನಾಗತ್ತೆ, ಯಾರಿಗೆ ಕೊಡ್ತಾರೆ, ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಅವ್ರ ಮಾತುಗಳು ಆವಾಗ ಬರ್ತಿರೋದು, ಬಿಡದಿ ಟೌನ್ಶಿಪ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಎಲ್ಲನೂ ನೋಡಿದ್ದೀವಿ ನಾವು. ಅವ್ರಿಗೆ ಅಸಮಾಧಾನ ಇದೆ, ಬಟ್ ಅವ್ರು ಹಂಗೆ ಮಾತಾಡೋರಲ್ಲ, ಬೇರೆ ರೀತಿ ಇರುತ್ತೆ ಅವ್ರ ಸ್ಟೈಲ್ ಆಫ್ ಆಪ್ರೇಷನ್. ಸೊ ಈಗ MB ಪಾಟೀಲ್ರು ಆ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ಕಡೆ ಜಮೀರ್ ಅವರು ಈಗಂತೂ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ. ಈ ಕೇಸ್ ಬೇರೆ ಕುತ್ತಿಗೆಗೆ ಸುತ್ಕೊಳ್ಳೋ ಥರ ಕಾಣಿಸ್ತಾ ಇದೆಯಲ್ವಾ, ಯಾವುದು ಅಕ್ರಮ ಆಸ್ತಿಗಳಿಗೆ. ಬಟ್ ಅವ್ರು ಯಾವಾಗ ತನ್ನ ತಾಕತ್ತು ತೋರಿಸ್ತಾರೆ, ಇದೇ ಎಲೆಕ್ಷನ್ ಒನ್ಸ್ ಅಗೇನ್ ಬೆಂಗಳೂರು ವ್ಯಾಪ್ತಿಯಲ್ಲಿರಲಿ ಮತ್ತು ಓವರ್ ಆಲ್ ರಾಜ್ಯದ ಚುನಾವಣೆ ಆಗಲಿ, ಯಾವುದೇ ಚುನಾವಣೆ ಆಗಲಿ, ಈಗ ಸೆಡ್ ಹೊಡೆಯೋದು, ಮಾತಾಡೋದು ಅಥವಾ ರೆಬಲ್ ಆಗೋದು ಇದು ಯಾವುದರಿಂದನೂ ಪ್ರಯೋಜನ ಇಲ್ಲ. ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಜಮೀರ್ ಅವ್ರಿಗೆ. ಬಟ್ ತಮ್ಮ ತಾಕತ್ತು ಯಾವಾಗ ತೋರಿಸ್ತಾರೆ ಜಮೀರ್ ಅವರು, ಎಲೆಕ್ಷನ್ ಬಂದಾಗ. ಮುನಿಯಪ್ಪನವರು ಮುನಿಸ್ಕೊಂಡಿರೋದು ಗೊತ್ತೇ ಇದೆ. ದೊಡ್ಡ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು, ಆಹಾರಕ್ಕೆ ಸೀಮಿತಗೊಳಿಸಿದ್ದಾರೆ, ತನ್ನ ಸೀನಿಯಾರಿಟಿಗೆ ಬೆಲೆ ಸಿಕ್ಕಿಲ್ಲ ಅಂತ ಕೂಗಾಡಿ ಡಿಮ್ಯಾಂಡ್ ಮಾಡಿ ಕಡೆಗೆ ಹೈಕಮಾಂಡ್ ಸೂಚಿಸಿದೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದಾರೆ. ಅವ್ರು ಯಾವಾಗ ಸಿಡಿತಾರೆ ಗೊತ್ತಿಲ್ಲ. ಸೊ ಈಗ DK ಶಿವಕುಮಾರ್ ಅವ್ರಿಗೆ ವಿರೋಧಿಗಳ ಚಕ್ರವ್ಯೂಹವೇ ಹೆಣೆಯಲ್ಪಡ್ತಾ ಇದೆ. ಕಾಮಿಡಿ ಹೆಂಗೆ ಕೇಳಿ ಬರ್ತಿದೆ ಅಂದರೆ ಕಾಂಗ್ರೆಸ್ನ ಒಳಗಡೆ ಇದು ಹಿಂಗೆ ಮುಂದುವರ್ಕೊಂಡು ಹೋದರೆ DK ಶಿವಕುಮಾರ್ ಅವರು ಇದನ್ನು ಅಡ್ರೆಸ್ ಮಾಡದೆ ತಾನೇನು ಮಾಡಿದ್ರು ಹೈಕಮಾಂಡು ಒಪ್ಕೊಳ್ಳುತ್ತೆ ಮತ್ತು ಇಲ್ಲಿರೋರು ಸುಮ್ಮನಿರ್ತಾರೆ ಅಂತ ಅಂದ್ಕೊಂಡಿದ್ದೇ ಹೌದಾದರೆ, ನಾಳೆ ಸಮಸ್ಯೆ ಸರಿ ಮಾಡೋಕ್ಕೆ ಪಕ್ಷದ ಒಳಗಡೆ ಎಲ್ಲ ಸರಿ ಮಾಡೋಕ್ಕೆ ಒಂದು ಖಾತೆ ಸೃಷ್ಟಿಸಬೇಕಾಗತ್ತೆ. ನೋಡ್ತಾ ಇರಿ, ಆ ಸ್ಥಿತಿಗೆ ಹೋಗುತ್ತೆ. ಇದು ಬರೀ ಟ್ರೇಲರು, ನಾಳೆ ಪಿಕ್ಚರ್ ಶುರು ಆಗುತ್ತೆ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ ಕೈ ಒಳಗಡೆ ಅನ್ನೋದು ಕುತೂಹಲಕಾರಿ. ರೈತರ ವಿರೋಧ ವ್ಯಕ್ತವಾದರೆ ನಾವು ಬಿಡದಿ ಟೌನ್ಶಿಪ್ ಮಾಡಲ್ಲ ಅನ್ನೋ ತನಕ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಬಿಡ್ತಿಲ್ಲ. ಮತ್ತು ಈಗ ಮಂತ್ರಿ ಮಾಡೋರು ಯಾರ್ಯಾರನ್ನ ಮಂತ್ರಿ ಮಾಡ್ತಾರಲ್ಲ, ಈಗ ಅವ್ರನ್ನೆಲ್ಲ 100 ಕೋಟಿ ಕೊಡೋರ್ನಷ್ಟೇ ಮಂತ್ರಿ ಮಾಡ್ತಿರೋದು. ಹಂಗೆ DK ಶಿವಕುಮಾರ್ ಅವ್ರು ಫಿಕ್ಸ್ ಮಾಡಿಸೇ ಬಿಟ್ಟಿದ್ದಾರೆ ಅನ್ನೋದೆಲ್ಲ ಆರೋಪ ಅಶೋಕ್ ಅವ್ರದ್ದು, BJP ಅವ್ರದ್ದು ಎಲ್ಲ ಗಮನಿಸ್ತಾ ಇದ್ದೀವಿ. ದೇವೇಗೌಡರು ಬೇರೆ ನಿನ್ನೆ ಒಂದು ಬಾಂಬ್ ಹಾಕಿದ್ರು, ಬಿಡದಿ ಟೌನ್ಶಿಪ್ ಮಾಡ್ತಿರೋದೇ 5,000ನೋ 8,000 ಕೋಟಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಡೈರೆಕ್ಟಾಗಿ ಹೈಕಮಾಂಡ್ಗೆ ಕಿಕ್ ಬ್ಯಾಕ್ ಅದು, ಮತ್ತು ಎಲೆಕ್ಷನ್ ಫಂಡ್ ಅದು ಅಂತ ಅವರು ಹೇಳ್ತಿದ್ದಾರೆ, ಆರೋಪ ಮಾಡ್ತಿರೋದು ದೇವೇಗೌಡರು. ಹೈಕಮಾಂಡ್ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ಮುಗೀತು ಅನ್ನೋದು DK ಶಿವಕುಮಾರ್ ಅವ್ರ ಕ್ಯಾಲ್ಕುಲೇಷನು. ಆದರೆ ಇಲ್ಲಿ ಬೇರೆನೇ ಆಗತ್ತೆ
ನೋಡ್ತಾ ಇರಿ ಅನ್ನೋ ರೀತಿಯಲ್ಲಿ ಟ್ರೇಲರ್ ಔಟ್ ಆಗಿದೆ. ಈಗ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.